ಹೌದು ಸರ್ ಸರಿ ಒಂದು ನಿಮಿಷ ಸರ್ ಹೌದು ಸರ್ ರೀ ಹೌದು ಸರ್ ಹೌದು ಸರ್ ಇಲ್ಲ ಅವರು ಪ್ಲ್ಯಾನ್ ಏನು ಸರ್ ಅಂದ್ರೆ ಈಗ ನಾವು ಸಾಹೇಬ್ರೆ ಅಲ್ಲಲ್ಲ ಪೋಸ್ಟ್ ಮಾರ್ಟಮ್ದಲ್ಲಿ ಅಲ್ಲ ಸರ್ ಅವ್ರು ಏನಂತ ಹೇಳಿದ್ರೆ ಭರತ್ ರೆಡ್ಡಿಯವರು ಎಲ್ಲವನ್ನು ಕೂಡ ಹಾಕ್ಕೊಂಡು 2,000 ಮಂದಿನ ಗುಂಪಾಗಿ ಕುಡಿಸ್ಕೊಂಡು ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಅಟ್ಯಾಕ್ ಏನಿದೆನೋ ನಾನು ಓಪಡಿಯಿಂದ ವಾಪಸ್ ಆಗೋಳಗಡೆ ಮುಗಿಸಿಬಿಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಾರ. ಅಲ್ಲಿ ಏನಾಗಿದೆ ಭಗವಂತ ಅಷ್ಟರೊಳಗಡೆ ನಮ್ಮವ್ರು ಕೂಡ ಬಂದಾರ ನೋಡ್ರಿ. ನಾನೇನು ಇವತ್ತು ಬಳ್ಳಾರಿಯಲ್ಲಿ ಹೊಸ ರಾಜಕಾರಣ ಮಾಡ್ತಾ ಇಲ್ಲ. ರಾಮ್ಲವ್ರಿಗೆ ಪೆಟ್ಟು ಬಿದ್ದಿತ್ತಂದ್ರೆ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಬಂದ ತಕ್ಷಣ ಏನು ಮಾಬು ಓಡಿ ಬರ್ತಾರೆ, ಸಣ್ಣ ಹುಡುಗಿಯರು ಓಡಿ ಬರ್ತಾರೆ, ಸಣ್ಣ ಹೆಣ್ಮಕ್ಳು ಓಡಿ ಬರ್ತಾರ, ಮುದುಕರು ಓಡಿ ಬರ್ತಾರ. ಹೆಂಗ್ರಿ ಅವ್ರು ಏನು 5 ನಿಮಿಷ ಒಳಗಡೆ ಗಾಡಿ ಜಿಗ್ತಾರ್ರಿ. ನಮ್ಮವ್ರು ಕೂಡ ಪಾಪ ಅವ್ರು ಏನು ಮಾಡಿ ರಾಮ್ಲು ಸುತ್ತಬಿಟ್ಟಾರೆ ಅಂದ್ಕೊಂಡು ಜನಾರ್ದನ್ ರೆಡ್ಡಿ ಅವರಿಗೆ ಗೋಲಿ ಹಾಕಿದಾರಂತೆ ತಿಳ್ಕೊಂತ ಒಬ್ರ ಮೇಲೆ ಒಬ್ರು ಎಗಿರ್ತಾರ್ರಿ. ಅಂಥ ಟೈಮಲ್ಲಿ ಮಾವು ಬಂದಿತ್ತು. ಅಂಥ ಟೈಮಲ್ಲಿ ಅವರು ಅಡಿಷನಲ್ ಎಸ್ ಪಿ ಸಾವ್ರು ನಾನು ಇನ್ನೊಂದು ಏನು ಕಿವಿಯಾಗಿ ಕೇಳ್ತಂದ್ರೆ ಅಡಿಷನಲ್ ಎಸ್ ಪಿ ಸಾವ್ರು ಬಂದ ತಕ್ಷಣ ನಾನು ಏನು ಎದುರು ಇಷ್ಟೊಂದು ಗಲಿಬಾಗಿದ್ದೀರಿ ಏನ್ರಿ ನೀವೆಲ್ಲ ಕೂಡ ಕಂಟ್ರೋಲ್ ಮಾಡೋಕ್ಕಲ್ಲ ಅಂದರೆ ನೀವೇ ಕಳಿಸಿದಿರಲ್ರಿ ನಾನು ಓಪಡಿಗೆ ಅಂತಾರೆ. ಅದು ನೆನಪೈತಿಲ್ಲ ಜನಾರ್ದನ್ ರೆಡ್ಡಿ ಗೊತ್ತಿಲ್ಲ. ಇಲ್ರಿ ನೀವೇ ಕಳಿಸಿದ್ದು, ಅಕಸ್ಮಿತವಾಗಿ ನಾನು ಇಲ್ಲಿದ್ದರಿಗೆ ಆಗ್ತಿದ್ದಿಲ್ಲ ಅಂತ ನೋಡ್ರಿ. ನೀನು ಬಂದಿರೋದೇ ಲೇಟಾಗಿ ಬಂದು ನಿನ್ನ ಮನೆಗೆ ಈ ಘಟನೆಗೆ ಆದಂಥ ಪ್ಲೇಸ್ಗೆ 1 ಕಿಲೋಮೀಟರ್ ಒಳಗಡೆ ಇದ್ರಿ. ನೀವು ಮನಸ್ಸು ಮಾಡಿದರೆ ಈ ಘಟನೆ ಆಗಿದ್ದು 7 ಗಂಟೆ ಪಾಸ್ ನಡೀತಾ ಇತ್ತು. ನೀವು ಬಂದಿರೋದು ಎಷ್ಟು ಗಂಟೆಗೆ ಬಂದಿರಿ? 9:30 ಬಂದಿರಿ. 9:30 ಬಂದ ತಕ್ಷಣ ಅವ್ರು ಬರ್ತಾ ಇದ್ದಾರೆ MLA ಸಾಬ್ರು ಅಂದ ತಕ್ಷಣ ನನ್ನ ಮೇಲೆ ಎಲ್ಲಿ ಬರುತ್ತೆ ನೀವು ತಪ್ಪಿಸ್ಕೊಂಡು ಕಾಲು ಕೆರ್ಕೊಂಡು ನೀವು ಓಪಡಿಗೆ ಹೊಂಟೋಗ್ಬಿಟ್ರಿ. ಅವ್ರಿಗೆ ಹೇಳಿದ್ರೆ ನೀವು ಮುಗಿಸ್ಬಿಟ್ರಿ ಅಂತೇಳಿ. ಇವೆಲ್ಲ ಕೂಡ ಗೊತ್ತಾಯ್ತದೆ ರವಿಕುಮಾರ್ ಸಾಬ್ರೆ. ನೀವು ಕಣ್ಮುಚ್ಕೊಂಡು ಬೇಕು ಕಾಲು ಕುಡಿತಂದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ ಸಾಬ್ರೆ. ನಾವು ಕೂಡ ಎಕ್ಸ್ಪೀರಿಯನ್ಸ್ ಇದ್ದೀವಿ. ನೀವೇನು ರಾಜಕಾರಣ ನೋಡ್ಕೊಂಡು ನೀವೆಲ್ಲ ಮುಖ್ಯಮಂತ್ರಿಗಳು ನೋಡ್ಕೊಂಡು ಏನು ಬಂದಿಗೋ ನಾನು ಕೂಡ ಒಂದೇ ಸಾರಿ ಬಂದಂತವನಲ್ಲ. ನಾನು ಕೂಡ ಎಲ್ಲ ನೋಡಿನ ಸಾಬ್ರೆ. ಇವತ್ತಿಲ್ಲ ನಾಳೆ ಅವತ್ತಂತೂ ನೀನು ಬೇರೆ ಬೇರೆ ಕಾರಣಗಳಿಂದ ತಪ್ಪಿಸ್ಕೊಂಡಿದ್ದೆ. ನೀವು ಕೂಡ CBIಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿನ ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಒತ್ತಾಯವನ್ನು ಮಾಡಿದಾರ. ಜನಾರ್ದನ್ ರೆಡ್ಡಿ ಅವರು ಕೂಡ ಒತ್ತಾಯವನ್ನು ಮಾಡಿದಾರ. ನಮ್ಮ ಹಿರಿಯ ನಾಯಕರೆಲ್ಲರೂ ಕೂಡ CBI ಕೊಡ್ಬೇಕನ್ನೋ ಒತ್ತಾಯ ಮಾಡಿದಾರ. CBI ಕೊಟ್ಟಂಥ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿರೋದು ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರೋದು ಗೊತ್ತಾಗುತ್ತೆ, ಯಾರು ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದು ಗೊತ್ತಾಗುತ್ತೆ, ಎಲ್ಲೆಲ್ಲಿ ಕುಡಿದಿದ್ರಿ, ಯಾವ್ಯಾವ ವೆಪನ್ಸ್ ಹಿಡ್ಕೊಂಡಿದ್ರಿ ಗೊತ್ತಾಗುತ್ತೆ. ಇವತ್ತು ವೆಪನ್ಸ್ ಕುಡಿದ ನಂತರ ಯಾವ್ಯಾವ ಬುಲೆಟ್ಗಳು ಯಾವ್ಯಾವ ನೀವು ಇವತ್ತು ಎಷ್ಟು ಮಂದಿ ಅರೆಸ್ಟ್ ಮಾಡಿದಿರಿ, ನಮ್ಮವ್ರು ಎಷ್ಟು ಮಂದಿನ ಸುಮಾರಾಗಿ BJPನ 14 ಮಂದಿ ಮಾಡಿದ್ರಿ, 12 ಮಂದಿ ಕಾಂಗ್ರೆಸ್ ಅವ್ರು ಮಾಡಿದ್ರಿ. ಇವತ್ತು ಸುಮಾರಾಗಿ ಹತ್ತತ್ರ 4 ಪಿಸ್ತೂಲ್ನ ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ. ಒಂದು ದೊಡ್ಡ ಗನ್ನು ಅಂದರೆ ಈ ಬಂದೂಕು ಅದನ್ನು ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ. ನಮ್ಮ ಹತ್ರ ಇವತ್ತು ಇಲ್ಲಿ ತನಕ ಗುಂಡುಗಳು ಸಿಕ್ಕಿರೋದು 10 ಗುಂಡುಗಳು ಸಿಕ್ಕಿದ್ವು. 10 ಗುಂಡುಗಳು ಸಿಕ್ಕಿದ ನಂತರ ಇನ್ನ ಇವತ್ತು ಕೂಡ ಕೆಲವೊಂದು ಗುಂಡುಗಳು ಸಿಕ್ಕಿದಾವ. ಇವತ್ತು 2 ಗುಂಡುಗಳು ಸಿಕ್ಕಿದಾವ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಆ ಹುಡುಗನಿಗಳು ಸಿಗ್ತಾ ಇದಾವ. ಕೆಲವೊಂದು ಟೊಪಿಗಳು ಇಲ್ಲಾರ್ದಂತೆ ಒರಿಜಿನಲ್ ಗುಂಡೆ ಸಿಗ್ತಾ ಇದಾವ. ಪರವಾಗಿಲ್ಲ. ಅಕಸ್ಮಿತವಾಗಿ ಅವನು ಗುಂಡ ಅರ್ಶನ ಆ ಟೊಪಿಗೆ ಏನಿದೆ ಜೋಬೆಲ್ ಇಟ್ಕೊಂಡು ಹೋದ್ನಾ? ನಂದೇನಂದ್ರೆ ಆ ಟೊಪಿಗೆ ನನ್ನ ಜೋಬೆಲ್ ಇಟ್ಕೊಂಡು ಹೋದ್ರ ಪೊಲೀಸರಿಗೆ ಪಂಚನೆ ಮಾಡ್ತಿದ್ರಲ್ಲ, ಬಾಂಬ್ ಸ್ಕ್ವಾಡ್ ಎಲ್ಲ ಮಜಾರ್ ಆಯ್ತಲ್ಲ. ಅಲ್ಲಲ್ಲ ಅದೇ ಅಲ್ಲೇ ಆ ಲೈನಲ್ಲೆಲ್ಲ ಹುಡುಕಾಟ ಆಗ್ತದೆ. ಮತ್ತೆ ಈ ಕಡೆ ಹುಡುಕಾಟ ಮಾಡಿದ್ರೆ ಆ ಕಡೆ ಹುಡುಕಾಟ ಮಾಡೋ ಪ್ರಯತ್ನ ಮಾಡ್ತಿದ್ದೆ. ನಾನೇನು ಮಜಾರ್ ಆಗಿರೋ ಟೈಮ್ನಲ್ಲಿ ಎಷ್ಟು ನೋಡ್ಬೇಕಾಗತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ಆರಿಸಿದಾರಿ. ಒಂದು ಸಿಕ್ಕಿರೋದು ನಾನು ಹ್ಯಾಂಡ್ ಓವರ್ ಮಾಡಿರೋದು 3. ಆ ನಂತರ ನಿನ್ನೆ 2 ಸಿಕ್ಕಿದೆ ಬುಲೆಟ್ಗಳು, 5. ಇವತ್ತು 2 ಸಿಕ್ಕಿರುವಂಥದ್ದು, 7 ಬುಲೆಟ್ಗಳು ಸಿಕ್ಕಿರುವಂಥದ್ದು. ಕೇವಲ ಗುರುಚರಣ್ ಅವರು ಸೆಕ್ಯೂರಿಟಿ ಒಂದೇ ಅಲ್ಲ, ನಮ್ಮ 4 ಮಂದಿ ಗನ್ಮ್ಯಾನ್ಗಳು ಫೈರ್ ಮಾಡಿದ್ರು. 4 ಮಂದಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಅವರು ಅಲ್ಲ. ಅವ್ರು ನಾನೇನ್ ಹೇಳ್ತೀನಿ, ಅವ್ರ ದೇಹದಲ್ಲಿ ಇನ್ನ ಬುಲೆಟ್ ಇದಾವ. ಅದಕ್ಕೆ ಸುಟ್ಟು ಬಿಟ್ಟಿರೋದು ಅವ್ರು. ಹಿಂಗೆಲ್ಲ ಮಾಡಿ ಇವತ್ತೇನೋ ಪ್ರಾಮಾಣಿಕರಿರ್ತಾರ ನೋಡ್ರಿ. ಈ ಚಾಪ್ಟರ್ದಲ್ಲಿ 6 ಚಾಪ್ಟರ್ ಬರೀತಾರ್ರಿ. ಅವ್ರು ಏನು ಬರೀತಾರೆ 6 ಚಾಪ್ಟರ್ಲ್ಲಿ ಎಲ್ಲ ಕೊಟ್ಟಾರ್ರಿ. ಇದೆಲ್ಲ ಫೋಟೋಗಳೆಲ್ಲ ನೋಡಿಸ್ತೀನಿ. 6 ಚಾಪ್ಟರ್ ನಾನು ಓದ್ತೀನಿ ನೋಡ್ರಿ. ಇದೆಲ್ಲ ನೋಡಿದಂಥ ಟೈಮಲ್ಲಿ ಆ 6 ಚಾಪ್ಟರ್ ಓದ್ತೀನಿ ನೋಡ್ರಿ. 6 ಚಾಪ್ಟರ್ದಲ್ಲಿ ಹಿಂಗೆ ಬರೀತಾರೆ ಅವರು. 6ನೇ ಬೇಡಿಕೆಯಲ್ಲಿ 6ನೇ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಮನೆ ಕಾಂಪೌಂಡ್ ಒಳಗಿನಿಂದ ಬಂದೂಕುಗಳಿನಿಂದ ಗುಂಡುಗಳನ್ನು ಶಾಸಕರು ಗುರಿ ಮಾಡಿಕೊಂಡು ಅವ್ರ ಗುಂಡುಗಳು ಹಾರಿಸಿದ್ರು ಅಂತ ಹೇಳಿದಾರ. ಅದನ್ನು ಕಂಡು ಕಾಂಗ್ರೆಸ್ ಕಾರ್ಯಕರ್ತರು ಆತಂಕಗೊಂಡರು. ಭಾಳಷ್ಟು ಜನರು ಕೆಳಗೆ ಬಿದ್ದರು.
ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಚದುರಿದರು. ಶಾಸಕರ ಕಡೆ ಬರುವ ಹಲವಾರು ಬಿಜೆಪಿ ಗುಂಡಗಳು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಷಡ್ಯಂತ್ರ ಕಲ್ಲು ತೂರಾಟ ಅಷ್ಟರಲ್ಲೇ ಪೊಲೀಸರು ಮಧ್ಯಪ್ರವೇಶಿಸಿ ರಕ್ಷಣೆ ನೀಡಿದ್ದಾರೆ. ಆದರೂ ಸಹ ಬಿಜೆಪಿ ಗುಂಡಗಳು ನಿರಂತರವಾಗಿ ದಾಳಿ ನಡೆಸಿದ್ದಾರೆ. ಹಲವಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ದೊಣ್ಣೆಗಳಿಂದ ಬಡಿಗಳಿಂದ ಬಂದು ನಮಗೆ ಗಾಯಗೊಳಿಸಿದ್ದಾರೆ, ಕಲ್ಲುಗಳು ತೂರಾಟ ಮಾಡಿದ್ದಾರೆ. ಗುಂಡಗಳು ಎಲ್ಲ ಕೂಡ ನಮ್ಮ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿದ್ದು ಪ್ರಾಣವನ್ನು ಕೂಡ ನಾವು ಕಾಪಾಡ್ಕೊಂಡಂಥ ಸ್ಥಿತಿಯಲ್ಲಿ ಇದ್ದಿಲ್ಲ, ನಮ್ಮನ್ನು ಪ್ರಾಣ ತಗೊಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಅಷ್ಟರೊಳಗಡೆ ನಾರಾ ಭರತ್ ರೆಡ್ಡಿ ಶ್ರೀಕೃಷ್ಣ ಪರಮಾತ್ಮನ ಥರ ಅವ್ರು ಬಂದರು, ನಮ್ಮನ್ನೆಲ್ಲ ಕೂಡ ಕಾಪಾಡಿದ್ರು ಅನ್ನೋಂಥ ರೀತಿಯಲ್ಲಿ 9-10ನೇ ಕಾಲಂದಲ್ಲಿ ಕೊಡ್ತಾರೆ. ನೋಡ್ರಿ ಎಷ್ಟು ನಾಟಕ ಕಂಪನಿ, ನೋಡ್ರಿ ಎಷ್ಟು ನಾಟಕ ಅಂದ್ರೆ ಸೇಮ್ ನೋಡ್ರಿ, ಸೇಮ್ ಸಿನಿಮಾ, ಸಾಕ್ಷಿ ಸೇಮ್ ನಾಟಕ ಕಂಪನಿ ತರ ನೋಡ್ರಿ. ಅವರು ಯಾವ ರೀತಿಯಲ್ಲಿ ಏನು ಎತ್ತ ಎಲ್ಲ ನಾಟಕ ಕಂಪನಿ ತರ ಸಿನಿಮಾ ಅನ್ಕೊಂಬಿಟ್ಟಾರ್ರಿ. ಈ ಸಿನಿಮಾ ತರ ಏನು ಇವತ್ತು 3 ಗಂಟೆ ಒಳಗೆ ಸಿನಿಮಾ ಮುಗೀತದ ನೋಡ್ರಿ, ಹಂಗ ಅನ್ಕೊಂಬಿಟ್ಟಾರ. ಜೀವನ ಹಂಗ ಮುಗಿಯಲ್ರಿ. ನಿಮ್ಮ ಪ್ರತಿಯೊಂದು ಜೀವನ ಏನಿದೆನೋ ಇವತ್ತಿನಿಂದ ನೀವು ನೆನ್ಪಿಡ್ಕೊಳ್ರಿ. ನೀವೇನು ಇದನ್ನ ಸುಳ್ಳನ್ನು ಸತ್ಯ ಮಾಡ್ಬೇಕಂದೇಳಿ ಹೊಂಟಿರಲ್ಲ, ಪ್ರತಿಯೊಂದು ಮಿನಿಟ್ ನಿಮ್ಮನ್ನು ಕಾಡ್ತೀವ್ರಿ ನಾವು. ಪ್ರತಿಯೊಂದು ಮಿನಿಟು ನಾವು ಏನು ಕಾನೂನು ಪ್ರಕಾರ ನಾವೇನು ನಿಮ್ಮನ್ನ ಇದನ್ನ ಈ ರೀತಿಯಲ್ಲಿ ಪ್ರೂವ್ ಮಾಡಬೇಕು ಅಂತ ಎಲ್ಲ ದಾಖಲಾತಿ ನಮ್ಮ ಹತ್ರ ಇದಾವ. ನಾನು ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಅಲ್ಲಿ ಮಾಡ್ತೀನಿ.